ಎಪಿಸೋಡ್ 4 ಸ್ಟಾರ್ಟಿಂಗಲ್ಲಿ ಅಸ್ಥಿಪಂಜರನ ನೋಡ್ತೀವಿ. ಡಾಕ್ಟರ್ ಹೇಳ್ತಾರೆ ಇದು ಫೀಮೇಲ್ದಲ್ಲ ಮೇಲ್ದು ಅಂತ. ಮೂಂಗ್ಯಾಂಗ್ಗೆ ಇದು ಜಿಹಾನ ಅಂತ ಡೌಟ್ ಬರುತ್ತೆ. ಜಿಹಾನ್ ಮನೆಗೆ ಹೋಗ್ತಾನೆ. ಅಲ್ಲಿ ಮನೆ ಸಾಮಾನೆಲ್ಲ ಚೆಲ್ಲಾಪಿಲ್ಲಿ ಆಗಿರುತ್ತೆ. ವಾಚ್ ಕೂಡ ಬಿದ್ದಿರುತ್ತೆ. ಬೆಡ್ ಮೇಲೆ ಟ್ಯಾಬ್ಲೆಟ್ ಇರುತ್ತೆ. ಬಾತ್ ಟಬ್ನಲ್ಲಿ ಜಿಹಾನ್ ಹೆದ್ರುಕೊಂಡು ಕೂತಿರ್ತಾನೆ. ಅವನನ್ನು ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಪೊಲೀಸ್ ಹೇಳ್ತಾನೆ ಫ್ರಿಡ್ಜ್ ಒಳಗೆ ನಮಗೆ ಸಾರಾ ಬಾಡಿ ಸಿಕ್ಕಿದೆ, ಯಾರೋ ಕೊಲೆ ಮಾಡಿರೋ ಡೌಟ್ ಇದೆ ಅಂತ ಹೇಳ್ತಾನೆ. ಫೋಟೋ ತೋರಿಸ್ತಾನೆ. ನೀವಿಬ್ರು ಲವ್ ಮಾಡ್ತಿದ್ರಿ ಅಲ್ವಾ, ಹೇಳು ಆಗಿದ್ರೆ ನೀವಿಬ್ರು ಬಗ್ಗೆ ಅಂತ ಕೇಳ್ತಾನೆ. ಜಿಹಾನ್ ಹೇಳ್ತಾನೆ ಬಾರಲ್ಲಿ ಕೆಲಸ ಮಾಡ್ತೀನಿ, ಮ್ಯಾರಿಡ್ ವುಮೆನ್ಸ್ಗೆ ಡ್ರಿಂಕ್ಸ್ ಕೊಟ್ಟು ಮರಳು ಮಾಡಿ ಅವ್ರ ಜೊತೆ ಮಲ್ಕೋತೀನಿ. ಅಲ್ಲೇ ನಾನು ಕಿಮ್ ಯುನ್ ಜೈನಾನ್ ಮೀಟ್ ಆಗಿದ್ದು. ಪೊಲೀಸ್ ಹೇಳ್ತಾನೆ ಮೊಗೈ ಅಲ್ವಾ ಅವಳ ಹೆಸರು. ಜಿಹಾನ್ ಹೇಳ್ತಾನೆ ಕಿಮ್ ಯೂನ್ ಅಂತಲೇ ಕರೆಯೋದು, ಸಾರಾ ಕಿಮ್ನ ಕೊರಿಯನ್ ನೇಮ್ ಅದು. ಪೊಲೀಸ್ ಹೇಳ್ತಾನೆ ಇದು ಅವಳ ಫೇಕ್ ನೇಮ್ ಆಗಿರ್ಬೋದು, ಹ್ಯೂನ್ ಥರ ನಿನ್ನ ಬೀಳಿಸ್ಕೊಳ್ಳೋಕ್ಕೆ ಈ ಟ್ರಿಕ್ ಯೂಸ್ ಮಾಡಿರ್ಬೋದು. ಇಲ್ಲ, ನಾನೇ ಅವಳನ್ನ ಅಪ್ರೋಚ್ ಮಾಡಿದ್ದು ಅಂತ ಹೇಳ್ತಾನೆ. ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಜಿಹಾನು ಸಾರಾ ಹತ್ರ ಫ್ಲರ್ಟ್ ಮಾಡ್ತಿರ್ತಾನೆ, ಆದರೆ ಅವಳಿಗೆ ಇಂಟ್ರೆಸ್ಟ್ ಇರಲ್ಲ. ಅದಕ್ಕೆ ಅವಳ ಕಾರ್ಕಿನೇ ಎತ್ಕೊಂಡು ಇಟ್ಕೋತಾನೆ. ಅವಳಿಗೆ ಮದುವೆ ಆಗಿದೆ ಅನ್ನೋ ನಿಜನೂ ಹೇಳ್ತಾನೆ. ಕಿಮ್ ಯೂನ್ ಅಂದರೆ ಸಾರಾಗೆ ಜಿಹಾನ್ ಮೆಸೇಜ್ ಮಾಡ್ತಾನೆ, ನನ್ನ ಹತ್ರ ನಿಂದು ಕಾರ್ ಕೀ ಇದೆ ಅಂತ. ಆ ಕಡೆಯಿಂದ ಸಾರಾ ನನಗೆ ನಿನ್ನ ಹೆಲ್ಪ್ ಬೇಕು ಅಂತ ರಿಪ್ಲೈ ಮಾಡ್ತಾಳೆ. ಅವಳ ಮನೆ ಹತ್ರ ಜಿಹಾನ್ ಹೋಗ್ತಾನೆ. ಕಿಮ್ ಯೂನು ಸ್ಲಿಪ್ಪರ್ ಹಾಕಿರಲ್ಲ, ಜಿಹಾನ್ದೇ ಶೂಸ್ ಕೊಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಇಬ್ಬರು ಊಟ ಮಾಡ್ತಿರ್ತಾರೆ. ಕಿಮ್ ಯೂನ್ ಹೇಳ್ತಾಳೆ ನನ್ನ ಹಸ್ಬೆಂಡನ್ನು ಸ್ಟ್ರಿಕ್ಟ್ ಡಯಟಲ್ಲಿ ಇಟ್ಟಿದ್ದಾನೆ ಅಂತ. ಕೈಗೆ ಏನು ಸಿಗುತ್ತೋ ಅದನ್ನೆಲ್ಲ ತಿಂತಿರ್ತಾಳೆ. ನಿನ್ನ ಹಸ್ಬೆಂಡ್ ಯಾರು ಅಂತ ಕೇಳಿದಾಗ ಹುಂಗ್ ಸಾಂಗ್ ಚಿನ್, ಇವನು ದೊಡ್ಡ ರಿಚ್ ಪರ್ಸನ್ನು, ಅವರು ಇಂಡಸ್ಟ್ರಿಲೇ ಅರ್ಧಕ್ಕರ್ಧ ಜನಕ್ಕೆ ಲೋನ್ ಕೊಟ್ಟಿರ್ತಾನೆ. ಮತ್ತೆ ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಜಿಹಾನ್ ಕೇಳ್ತಾನೆ ನೀನ್ಯಾಕೆ ಅವನನ್ನು ಮದುವೆ ಆದೆ, ಆದರೆ ಅವಳೇನೂ ಹೇಳಲ್ಲ. ಕಿಮ್ ಯೂನ್ ಅಂದರೆ ಈ ಸಾರಾದು ಫೋನ್ ಎತ್ಕೊಂಡು ಕಾಂಟ್ಯಾಕ್ಟ್ನ ಚೆಕ್ ಮಾಡ್ತಾನೆ. ಬರೀ ಇಬ್ಬರದೇ ನಂಬರ್ ಇರುತ್ತೆ, ಅವಳ ಗಂಡ ಮತ್ತು ಈ ಜಿಹಾನ್ದು. ನಾನು ಡೈಲಿ ಕಾಫಿ ಎತ್ಕೊಂಡು ಹೋಗ್ತಿದ್ದೆ, ಅವಳು ನನ್ನ ಮೀಟ್ ಮಾಡೋಕ್ಕೆ ಬರ್ತಿದ್ಲು, ಆದರೆ ಡೈಲಿ ಬರೀ ಕಾಲಲ್ಲೇ ಅವಳು ಬರ್ತಿದ್ಲು. ಇವನು ಈ ಹುಡುಗಿರ ಜೊತೆ ದುಡ್ಡಿಗೋಸ್ಕರ ಮಲ್ಕೋತಿರ್ತಾನೆ. ಹಾಗೆ ಕಿಮ್ನು ಅಂತ ಅಂದ್ಕೊಂಡು ಕೇಳ್ತಾನೆ. ಆಗಲೇ ಕಿಮ್ ಯೂನ್ ಜಿಹಾನ್ಗೆ ವಾಚ್ ಕೊಡ್ತಾಳೆ. ಜಿಹಾನ್ ಅಂದ್ಕೊಂಡಿರ್ತಾನೆ ಕಿಮ್ ಯೂನ್ನ ಅವನು ಸುಲಭವಾಗಿ ಬೀಳಿಸ್ಕೋಬೋದು ಅಂತ, ಆದರೆ ಎಲ್ಲ ಉಲ್ಟಾ ಆಗಿರುತ್ತೆ. ಒಂದಿನ ಕಿಮ್ ಯೂನ್ ಕೈಯಲ್ಲಿ ಇಂಜೆಕ್ಷನ್ ಕಲೆನ ನೋಡಿ ಅವನು ನಿನಗೆ ಇಂಜೆಕ್ಷನ್ ಕೊಡ್ತಾನಾ, ಅಂದರೆ ಗಂಡ ನಿನಗೆ ಇಂಜೆಕ್ಷನ್ ಕೊಡ್ತಾನಾ ಅಂತ ಕೇಳ್ತಾನೆ. ಆದರೆ ಅವಳೇನೂ ಹೇಳಲ್ಲ. ಜಿಹಾನು ಅವಳಿಗೋಸ್ಕರ ಅವಳ ಗಂಡನ್ನು ಕೊಲೆ ಮಾಡೋಕ್ಕೆ ರೆಡಿಯಾಗಿರ್ತಾನೆ. ಅವಳ ಗಂಡ ಸತ್ತರೆ ಎಲ್ಲ ಪ್ರಾಪರ್ಟಿನೂ ಕಿಮ್ ಹೆಸರಿಗೆ ಸಿಗುತ್ತೆ, ಆಗ ಇವರಿಬ್ಬರು ಜೊತೆಗೆ ಖುಷಿಯಾಗಿರ್ಬೋದು ಅಂತ. ಚಾಕು ತಗೊಂಡು ಅವಳ ಗಂಡಂಗೆ ಚುಚ್ಚುತ್ತಾನೆ. ಆದರೆ ಕಿಮ್ ಯೂನ್ ಮಧ್ಯೆ ಬರ್ತಾಳೆ. ಸೈಲೆಂಟಾಗಿ ಇಲ್ಲಿಂದ ಹೋಗ್ಬಿಡು ಅಂತ ಹೇಳ್ತಾಳೆ. ಅಲ್ಲಿಂದ ಅವನು ಹೊರಗೆ ಬಂದ್ಬಿಡ್ತಾನೆ. ಅವತ್ತಿಂದ ಕಿಮ್ ಯೂನ್ನ ಅವನು ನೋಡಿ ತುಂಬ ವರ್ಷ ಆಗಿಬಿಡುತ್ತೆ. ಹೀಗೆ ಒಂದಿನ ನನಗೆ ನಿನ್ನ ಹೆಲ್ಪ್ ಬೇಕು ಅಂತ ಮೆಸೇಜ್ ಬಂತು. ಇಷ್ಟು ವರ್ಷದಲ್ಲಿ ಅವಳ ಡ್ರೆಸ್ಸಿಂಗ್ ಸೆನ್ಸು, ಮಾತಾಡೋದು ಎಲ್ಲ ಚೇಂಜ್ ಆಗಿತ್ತು. ಹೆಸರು ಕೂಡ ಸಾರಾ ಕಿಮ್ ಅಂತ ನನಗೆ ಹೇಳಿದ್ಲು. ಗಂಡನನ್ನು ಬಿಟ್ಟು ಹೋಗಿ ಸಾರಾ ಅಂತ ಹೆಸರು ಚೇಂಜ್ ಮಾಡಿಕೊಂಡೆ ಅಂತ ಹೇಳ್ತಾಳೆ. ನೀನೇನಾದರೂ ಹೆಲ್ಪ್ ಮಾಡಿದ್ರೆ ನಿನಗೆ ಸ್ಟೋರ್ ಕೊಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ನಾನು ಆ ಸ್ಟೋರ್ ಎಸ್ಟಾಬ್ಲಿಷ್ ಮಾಡೋಕ್ಕೆ ಹೆಲ್ಪ್ ಮಾಡಿದೆ. ಆಗ ನನಗೆ ಚೇರ್ ವುಮೆನ್ ಜೆಯು ಜೊತೆಗೆ ಮಲ್ಕೊಳ್ಳೋಕ್ಕೆ ಸಾರಾ ಆರ್ಡರ್ ಮಾಡಿದ್ಲು. ಹಾಗೆ ಗಿಫ್ಟ್ ಅಂತ ಒಂದು ಫ್ಲ್ಯಾಟ್ದು ಕೀ ಕಾರ್ಡ್ ಕೂಡ ಕೊಡ್ತಾಳೆ. ಇಲ್ಲಿ ಜಿಹಾನ್ ಸಾರಾನ ನಿಜವಾಗ್ಲೂ ನಂಬಿ ಅವಳನ್ನು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಿನಗೇನೇ ಹೆಲ್ಪ್ ಬೇಕಿದ್ರೂ ನಾನು ಮಾಡೋಕ್ಕೆ ರೆಡಿ ಅಂತ ಹೇಳಿ ಜಿಹಾನ್ ಆ ಚೇರ್ ವುಮೆನ್ ಜೊತೆ ಮಲ್ಕೋತಾನೆ. ಆಗಿಂದ ಚೇರ್ ವುಮೆನ್ನ ಪರ್ಸನಲ್ ಅಸಿಸ್ಟೆಂಟ್ ಆಗ್ತಾನೆ. ಈ ಜಿಹಾನೇ ಚೇರ್ ವುಮೆನ್ನ ಆ ಬುಡ್ವಾರ್ ಕಂಪ್ನಿಗೆ ಕರ್ಕೊಂಡು ಹೋಗಿದ್ದು. ಈಗ ನೀನು ಅಂದ್ಕೊಂಡಿದ್ದ ಥರ ಬುಡ್ವಾರ್ ಬ್ರ್ಯಾಂಡ್ ಪಾಪ್ಯುಲರ್ ಆಗಿದೆ, ಚೇರ್ ವುಮೆನ್ ಹತ್ರ ನಾನು ಹೋಗಲ್ಲ ಅಂತ ಹೇಳ್ತಾನೆ. ಸಾರಾ ಜಿಹಾನ್ ಕೆನ್ನೆಗೆ ಹೊಡೆದು ಇದನ್ನ ಡಿಸೈಡ್ ಮಾಡೋಕ್ಕೆ ಯಾರು ನೀನು, ನಿನ್ಗೇನು ರೈಟ್ಸ್ ಇದೆ ಅಂತ ಹೇಳ್ತಾಳೆ. ಜಿಹಾನ್ ಬೇಜಾರು ಮಾಡ್ಕೊಂಡಿದ್ದು ನೋಡಿ ಅವನನ್ನು ಹಗ್ ಮಾಡ್ತಾಳೆ. ಹೀಗೆ ಒಂದಿನ ಡೋರ್ ಹತ್ರ ಬುಡ್ವಾರ್ದು ಎನ್ವಲಪ್ ಸಿಗುತ್ತೆ. ಇದನ್ನ ಸಾರಾ ಕಿಮ್ ಬರೆದಿರ್ತಾಳೆ. ಅವಳು ಹಿಂದೆನೇ ಹೋಗಿ ನೋಡಿದ್ರೆ ಬ್ಯಾಗ್ಸ್ ಮೆಟೀರಿಯಲ್ಸ್ ಯೂಸ್ ಮಾಡಿಕೊಂಡು ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಾರೆ. ಹಾಗೆ ಅವಳು ಆಕ್ಸ್ಫರ್ಡ್ಗೆ ಹೋಗೇ ಇಲ್ಲ ಅನ್ನೋ ಸತ್ಯ ಗೊತ್ತಾಗುತ್ತೆ. ಈ ಸುಳ್ಳಿನ ಬಲೆಯಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ, ಆದರೆ ನಾನು ಯಾರಿಗೂ ರಿಪೋರ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಚೇರ್ ವುಮೆನ್ ಜೆಯುನ್ನ ತನ್ನ ಬಲೆಗೆ ಬೀಳಿಸ್ಕೊಳ್ಳೋಕ್ಕೆ ನನ್ನ ಯೂಸ್ ಮಾಡಿಕೊಂಡ್ಳು.
ಆದರೆ ನಾನು ಈ ಸಲ ನಿಜವಾಗ್ಲೂ ಅವಳನ್ನು ಲವ್ ಮಾಡ್ತಿದ್ದೆ. ಇದೇ ಸಿಟ್ಟಿಂದ ನನಗೆ ನಾನೇ ನೋವು ಮಾಡಿಕೊಂಡೆ. ಅವಳ ಗಂಡ ಹಾಂಗ್ ಸಾಂಗ್ಗೆ ಕಾಲ್ ಮಾಡಿ ನಿನ್ನ ಹೆಂಡತಿ ಈಗಲೂ ಜೀವಂತವಾಗಿದ್ದಾಳೆ, ಅವಳು ದೊಡ್ಡ ಫ್ರಾಡ್ ಅಂತ ಹೇಳ್ತಾನೆ. ಅದಾಗಿ ಸ್ವಲ್ಪ ದಿನದ ನಂತರ ಡ್ರೈನೇಜಲ್ಲಿ ಸಾರಾ ಬಾಡಿ ಸಿಕ್ಕಿದೆ ಅಂತ ಗೊತ್ತಾಯಿತು. ಅವಳು ಹೀಗಾಗೋಕ್ಕೆ ನಾನೇ ಕಾರಣ, ಇಂಡೈರೆಕ್ಟಾಗಿ ನಾನೇ ಕಾರಣ ಅವಳ ಸಾವಿಗೆ ಅಂತ ಅಳ್ತಾನೆ. ಅಲ್ಲಿಂದ ಪೊಲೀಸ್ ಹೊರಗೆ ಬರ್ತಾರೆ. ಡೈರೆಕ್ಟಾಗಿ ಹಾಂಗ್ ಸಾಂಗ್ ಮನೆಗೆ ಬರ್ತಾರೆ. ಇಲ್ಲಿಂದ ಅವನ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಅವನಿಗೆ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ. ಅವನ ಹತ್ರ ಜಾಸ್ತಿ ಟೈಮ್ ಇರಲಿಲ್ಲ. ಆಗಿಂದ ಡ್ರಿಂಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗಲೇ ಅವನು ಸಾರಾನ ಮೀಟ್ ಆಗ್ತಾನೆ. ಇಲ್ಲಿ ಸಾರಾ ಹೆಸರು ದುವಾ ಆಗಿರುತ್ತೆ. ಮತ್ತೆ ಸ್ಟೋರಿ ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಹಾಂಗ್ ಸಾಂಗ್ ಬಾರಿಗೆ ಹೋಗಿರ್ತಾನೆ. ಅಲ್ಲಿ ದುವಾ ಇರ್ತಾಳೆ. ಪೇಮೆಂಟ್ ಕೇಳಿದ್ದಕ್ಕೆ ದುಡ್ಡನ್ನ ಬಿಸಾಕ್ತಾನೆ. ಟೈಮ್ ನೋಡೋಣ ಅಂತ ನೋಡಿದ್ರೆ ದುವಾ ಅವನ ವಾಚ್ನ ಕದ್ದಿರ್ತಾಳೆ. ವಾಪಸ್ ಕೊಡೋಕೆ ಹೋಗ್ತಾಳೆ. ಆದರೆ ಹಾಂಗ್ ಸಾಂಗ್ ಬೇಡ ನೀನೇ ಇಟ್ಕೊ. ಇಲ್ಲಿ ದುವಾಗೆ ಹಾಂಗ್ ಸಾಂಗ್ ಯಾಕೆ ಇಷ್ಟೊಂದು ಡ್ರಿಂಕ್ ಮಾಡ್ತಿದ್ದಾನೆ ಅಂತ ಕೇಳಿದಾಗ ಹಾಂಗ್ ಸಾಂಗ್ ಹೇಳ್ತಾನೆ, ನನಗೆ ಕಿಡ್ನಿ ಫೇಲ್ಯೂರ್ ಆಗಿದೆ, ಯಾರಾದರೂ ನನಗೆ ಕಿಡ್ನಿ ಡೊನೇಟ್ ಮಾಡಬೇಕು ಅಂತ ಹೇಳಿದಾಗ ಈ ದುವಾ 500 ಮಿಲಿಯನ್ಗೆ ಅವನಿಗೆ ಕಿಡ್ನಿ ಕೊಡೋಕ್ಕೆ ಒಪ್ಕೋತಾಳೆ. ಕೊರಿಯಾಲಿ ಆರ್ಗನ್ ಟ್ರೇಡು ಅಲೋ ಇಲ್ಲ, ಅದಕ್ಕೆ ನನ್ನ ಮದುವೆ ಆಗು ಅಂತ ಹೇಳ್ತಾನೆ. ಈ ಹಾಂಗ್ ಸಾಂಗ್ಗೆ ಅವಳಿಗೆ ಕಿಮ್ ಯುನ್ ಜೈ ಅಂತ ಹೆಸರು ಕೊಡ್ತಾನೆ. ಮದುವೆ ರಿಜಿಸ್ಟ್ರ್ ಮ್ಯಾರೇಜ್ ಆಗ್ತಾರೆ. ಆದರೆ ಈ ಮದುವೆಯಲ್ಲಿ ಬರೀ ಒಂದು ರೂಲ್ ಆಗಿರುತ್ತೆ ಅಷ್ಟೇ. 1 ವರ್ಷ ಆದಮೇಲೆ ಆರ್ಗನ್ ಡೊನೇಟ್ ಮಾಡ್ಬೋದಿತ್ತು. 2 ವರ್ಷಕ್ಕೆ ಕಾಂಟ್ರಾಕ್ಟ್ ಸೈನ್ ಆಗಿರುತ್ತೆ. ಇವರಿಬ್ಬರಿಗೂ ಏಜ್ ಗ್ಯಾಪ್ ಇತ್ತು. ಗಂಡನ ದುಡ್ಡಲ್ಲಿ ಶಾಪಿಂಗ್ ಮಾಡ್ತಿದ್ಲು ಇವಳು. ಆರ್ಗನ್ ಡೊನೇಟ್ ಮಾಡೋಕ್ಕೆ ಬ್ಲಡ್ ಸ್ಯಾಂಪಲ್ಸ್ ಕೊಡ್ತಿದ್ಲು. ಇದೇ ಮಾರ್ಕ್ನ ಜಿಹಾನ್ ಇಂಜೆಕ್ಷನ್ ಅಂತ ಅಂದ್ಕೊಂಡಿರ್ತಾನೆ. ಒಂದಿನ ನೈಟ್ ಪಾರ್ಟಿಗೆ ಹೋಗಬೇಕಿರುತ್ತೆ. ಯಾಕಂದರೆ ಜನಕ್ಕೆ ತೋರಿಸ್ಬೇಕಿರುತ್ತೆ ಈ ಮದುವೆ ನಿಜ ಅಂತ. ಕಿಮ್ ಯುನ್ನು ಹಾಂಗ್ ಸಾಂಗ್ನ ಹೆಲ್ತ್ನ ತುಂಬ ಚೆನ್ನಾಗಿ ನೋಡ್ಕೊತಿರ್ತಾಳೆ. ಅದೇ ಟೈಮ್ಗೆ ಜಿಹಾನ್ ಬಂದು ಚಾಕು ಚುಚ್ಚಿಬಿಡ್ತಾನೆ. ಅವಳು ಹಾಸ್ಪಿಟಲೈಸ್ ಆಗ್ತಾಳೆ. ಎದ್ದ ತಕ್ಷಣ ನನ್ನ ಕಿಡ್ನಿ ಸರಿಯಾಗಿದೆಯಾ ಅಂತ ಕೇಳ್ತಾಳೆ. ಸ್ವಲ್ಪ ದಿನದ ನಂತರ ಹಾಂಗ್ ಸಾಂಗ್ ಹಾಸ್ಪಿಟಲೈಸ್ ಆಗ್ತಾನೆ. ಕಿಮ್ ಯುನ್ ಜೈ ಹೊರಗೆ ಬಂದಿರ್ತಾಳೆ. ಅವಳಿಗೆ ಲೋನ್ ಕೊಟ್ಟಿರೋ ಆ ವ್ಯಕ್ತಿ ಅವಳನ್ನು ಕಿಡ್ನ್ಯಾಪ್ ಮಾಡ್ತಾನೆ. ಈ ಕಡೆ ಹಾಂಗ್ ಸಾಂಗ್ದು ಆಪ್ರೇಷನ್ ಇರುತ್ತೆ. ಸ್ವಲ್ಪ ಟೈಮ್ ಆದಮೇಲೆ ಹಾಂಗ್ ಸಾಂಗ್ ಕಣ್ಬಿಟ್ಟು ನೋಡ್ತಾನೆ. ಕಿಮ್ ಯುನ್ ಜೈ ಕಿಡ್ನಿ ಕೊಟ್ಟಿರ್ತಾಳೆ. ಅದಾದಮೇಲೆ ಅವಳು ಮನೆ ಬಿಟ್ಟು ಹೊರಡೋಗ್ತಾಳೆ. ಆದರೆ ಮನೆ ಮುಂದೆ ಇರೋ ಒಂದು ಮರನ ಕಡ್ದಿರ್ತಾಳೆ. ಅದ್ರ ಮೇಲೆ 500 ಮಿಲಿಯನ್ ಆಗಿರುತ್ತೆ. ಪೊಲೀಸ್ ಕೇಳ್ತಾನೆ, ನಿಜವಾಗ್ಲೂ ಸಾರಾ ನಿಮಗೆ ಕಿಡ್ನಿ ಟ್ರಾನ್ಸ್ಫರ್ ಮಾಡಿದ್ಲಾ? ಆದರೆ ಡೆಡ್ ಬಾಡಿಲಿ ಆ ಥರದ್ದು ಯಾವುದೇ ಮಾರ್ಕ್ ಇರಲಿಲ್ವಲ್ಲ. ಹಾಗಿದ್ರೆ ಸಾರಾ ಕಿಮ್ ಇನ್ನೂ ಜೀವಂತವಾಗಿದ್ದಾಳೆ. ನೆಕ್ಸ್ಟ್ ಸೀನಲ್ಲಿ ಪ್ರೆಸ್ನ ಕರೆಸಿ ಹೇಳ್ತಾನೆ, ಸಾರಾ ಕಿಮ್, ಕಿಮ್ ಯುನ್ ಜೈ, ದುವಾ, ಮೊಗ ಹುಯಿ ಎಲ್ಲ ಒಬ್ಳೆ. ಫೇಕ್ ಐಡೆಂಟಿಟಿನ ಕ್ರಿಯೇಟ್ ಮಾಡಿದ್ದಾಳೆ. ಹಿಯುನ್ ಅಂತ ಪ್ರಿಟೆಂಡ್ ಮಾಡಿದ್ಲು ಅಂತ ಪ್ರೆಸ್ ಅವ್ರಿಗೆ ಅವಳ ಫೋಟೋ ತೋರಿಸ್ತಿರ್ತಾನೆ. ಈ ಕಡೆ ಸಾರಾ ಕಿಮ್ ಬಂದು ಇನ್ವೆಸ್ಟಿಗೇಷನ್ ಆಫೀಸ್ ಮುಂದೆ ಕೂತ್ಕೋತಾಳೆ. ಇಲ್ಲಿಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ.